ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಅಂತ ಎಲ್ಲರೂ ಪ್ರಣವ್ಗೆ ವಿಶ್ ಮಾಡಿದರೆ ನಾನು ಮಾತ್ರ ದೇವ್ರೆ ಈ ವರ್ಷನಾದರೂ ಅವನಿಗೆ ನನ್ನ ಮಾತು ಕೇಳೋ ಥರ ಒಳ್ಳೆ ಬುದ್ಧಿ ಕೊಡಪ್ಪ ಅಂತ ಸಪ್ರೇಟಾಗಿ ಅರ್ಜಿ ಹಾಕಿದ್ದಾಯಿತು. ಆ್ಯಕ್ಚುಲಿ ಈ ವರ್ಷ ಒಂದು ಫೋಟೋಶೂಟ್ ಏನೋ ಚೆನ್ನಾಗಾಗಿತ್ತು. ಬಟ್ ಬರ್ಡೇ ಸೆಲೆಬ್ರೇಷನ್ ಎಲ್ಲ ಏನು ಬೇಡ, ಎಲ್ಲ ದೇವಸ್ಥಾನಗಳಿಗೆ ಹೋಗಿ ಟೆಂಪಲ್ ರನ್ ಮಾಡ್ಕೊಂಡು ಬಂದುಬಿಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಅಷ್ಟರಲ್ಲಿ ಅಪ್ಪ ಅಮ್ಮ ಊರಿಂದ ಬಂದು ನಮಗೆಲ್ಲ ಸರ್ಪ್ರೈಸ್ ಕೊಟ್ಟರು. ನಾವು ಸಣ್ಣವರಿದ್ದಾಗ ನಮ್ಮ ಬರ್ಡೇ ದಿನ ಎಲ್ಲ ದೇವ್ರ ಮುಂದೆ ಒಂದು ತುಂಬಿದ ಅಡಿಕೆ ಇಟ್ಟು ಅದಕ್ಕೆ ಅಕ್ಷತೆ ಕಾಳು ಕುಂಕುಮ ಅರಿಶಿನ ಹಾಕ್ತಾ ಓಂ ಮಾರ್ಕಂಡೇಯ ನಮಃ ಓಂ ಮಾರ್ಕಂಡೇಯ ನಮಃ ಅಂತ ಹೇಳಿಸ್ತಿದ್ರು. ನಾನು ಕೂಡ ಪ್ರತಿ ವರ್ಷ ನನ್ನ ಮಕ್ಕಳ ಬರ್ಡೇ ದಿನ ಇದನ್ನು ಪಾಲಿಸ್ತೀನಿ. ಪ್ರತಿ ಸರಿ ಅಮ್ಮ ಊರಿಂದ ಬಂದರೆ ಏನಾದರೂ ಸ್ವೀಟ್ ಮಾಡ್ಕೊಂಬರ್ತಾರೆ. ಬಟ್ ಈ ಸರಿ ಬಿಸಿ ಬಿಸಿಯಾಗಿ ಅಲ್ಲೇ ಮಾಡ್ಕೊಳ್ಳೋಣ ಅಂತ ಹತ್ತಿ ರಸದ ಹಿಟ್ಟು ತೊಗೊಂಡು ಬಂದಿದ್ದರು. ಅವರು ಊರಿಂದ ಬರ್ತಿದ್ದಂಗೆ ಅವರು ಸ್ವೀಟ್ ಮಾಡಲಿಕ್ಕೆ ಶುರು ಮಾಡಿದರು. ನಾನು ಕೂಡ ಕ್ಯಾರೆಟ್ ಹಲ್ವಾ, ರೊಟ್ಟಿ, ಚಪಾತಿ, ಕಾಳು ಪಲ್ಯ ಮತ್ತು ನಮ್ಮನೆ ಸ್ಪೆಷಲ್ ಹಸಿಮೆಣ್ಸಿನ್ಕಾಯಿ ಚಟ್ನಿ ಕೂಡ ಮಾಡಿದ್ದೆ. ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡಿದ್ವಿ. ರೀಸೆಂಟಾಗಿ ನಮ್ಮ ಅಣ್ಣನ ಮದುವೆ ಆಗಿರೋದ್ರಿಂದ ಆ ಫೋಟೋಸ್ ಕೂಡ ಬಂದಿತ್ತು. ಅದನ್ನು ನೋಡ್ಕೊಂಡು ಕೂತಿದ್ವಿ. ಅಷ್ಟರಲ್ಲಿ ನನ್ನ ಮಗಳು ಅವ್ರ ಅಜ್ಜಿ ಹತ್ರ ಹೋಗಿ ಸೀರೆ ಉಡಿಸ್ಕೊಂಡು ಬಂದು ಎಲ್ರಿಗೂ ಎಂಟರ್ಟೈನ್ ಮಾಡ್ತಿದ್ಲು. ಈ ವರ್ಷ ಪ್ರಣವ್ ಬಡಿಗೆ ಕೇಕ್ ಕಟ್ಟಿಂಗ್ ಎಲ್ಲ ಬೇಡ ಅಂದ್ಕೊಂಡಿದ್ದೆ. ಬಟ್ ಅಜ್ಜಿ ತಾತ ಬಂದಮೇಲೆ ಕೇಕ್ ಕಟ್ಟಿಂಗ್ ಇಲ್ಲ ಅಂದರೆ ನಡೆಯುತ್ತಾ? ಹಾಗಾಗಿ ಇನ್ನು ಮಕ್ಕಳಿಗೆ ಕೇಕ್ ಕಟ್ಟಿಂಗ್ ಮಾಡಿದ್ರೇ ಬರ್ಡೇ ಸೆಲೆಬ್ರೇಷನ್ ಮಾಡ್ದಂಗೆ, ಅದಕ್ಕೆ ಮನೆಯಲ್ಲೇ ಸಣ್ಣದಾಗಿಯೇ ಸೆಲೆಬ್ರೇಷನ್ ಮಾಡಿದ್ವಿ. ಇದರಿಂದ ಪ್ರಣವ್ ಕೂಡ ಫುಲ್ ಖುಷಿಯಾದ. ಅವ್ನು ನೋಡಿ ನಾವು ಕೂಡ ಫುಲ್ ಖುಷಿ ಆದ್ವಿ. ಹಿಂಗಿತ್ತು ನಮ್ಮ ದಿನ.